ಕೊನೆಯದಾಗಿ ಜಾತಿ ಗಣತಿ, ಇದರ ಬಗ್ಗೆ ಮೋದಿಯವರು ಬಹಳ ಭುಗುಲೆಬ್ಬಿಸಿದ್ದಾರೆ. ಎಲ್ಲ ಕಡೆ ಸುಮ್ಮನೆ ಹೋಗೋದು. ಮತ್ತು ನನಗೆ ಅರ್ಥ ಆಗ್ತಾ ಇಲ್ಲ, ಶಿವಮೊಗ್ಗ ಇದು ಬುದ್ಧಿವಂತರ ಜಿಲ್ಲೆ, ಇದು ದಡ್ಡರ ಜಿಲ್ಲೆ ಅಲ್ಲ. ಈ ಜಿಲ್ಲೆ ಅಂದ್ರೆ ಇಡೀ ನಮ್ಮ ಕರ್ನಾಟಕ ರಾಜ್ಯ ಜನ ಈ ಒಂದು ಜಿಲ್ಲೆಗೆ ನೋಡ್ತಾರೆ. ಯಾಕಂದ್ರೆ ಇಲ್ಲಿ ಅನೇಕ ಮೂವ್ಮೆಂಟ್ಗಳು ನಡೆದು, ಲ್ಯಾಂಡ್ ರಿಫಾರ್ಮ್ಸ್ ಇಲ್ಲಿ ನಡೀತು. ಭೂ ಸುಧಾರಣೆ ಕಾನೂನು ನಾವು ತಂದಾಗ, ಇಂದಿರಾ ಗಾಂಧೀಜಿ ಅವರು ತಂದಾಗ ಯಾರ್ದಾದ್ರೂ ಭೂಮಿ ಕಿತ್ತಿ ನಾವು ತೆಗೆದುಕೊಂಡಿದ್ದೇವ? ನಾವು ಭೂ ಸುಧಾರಣೆ ಕಾನೂನು ತಂದು ನ್ಯಾಯವಾಗಿ ಯಾರಿಗೆ ಕೊಡಬೇಕೋ ಆ ಕಾನೂನಿನ ಪ್ರಕಾರ ಕೊಟ್ಟಿದ್ದೇವೆ. ಇಲ್ಲಿ ಲಕ್ಷಾಂತರ ಜನ ಕಾಂಗ್ರೆಸ್ನಿಂದ ಲಾಭ ಪಡೆದವರಿದ್ದಾರೆ. ಅನೇಕ ಜನ ಟೆನೆಂಟ್ರು ಮಾಲೀಕರಾಗಿದ್ದಾರೆ. ಈ ಕೆಲಸ ನಾವು ಮಾಡಿದ್ದೇವೆ. ನಾವು ಯಾರ ಮನೆಯಾಗ ಹೋಗಿ ಮಂಗಳಸೂತ್ರ ಕದ್ದಿಲ್ಲ, ಯಾರ ಮನೆಯಲ್ಲಿ ಹೋಗಿ ಅಲ್ಮಾರಿದಾಗ ಎಷ್ಟು ದುಡ್ಡಿದೆ ಅಂತ ನಾವು ಮಾಡಿಲ್ಲ. ಇದು ಎಲ್ಲ ಮೋದಿಜಿ ಅವರು ಭುಗುಲೆಬ್ಬಿಸ್ತಾರೆ. ಏನು ಹೇಳಬೇಕು ಅದು ಹೇಳೋದಿಲ್ಲ. ಬಡವರ ಬಗ್ಗೆ ಏನು ಹೇಳಿ ಮಾಡಿದ್ರಿ ನೀವು ಹೇಳಿ, ಯುವಕರ ಬಗ್ಗೆ ಎಂಪ್ಲಾಯ್ಮೆಂಟ್ ಎಷ್ಟು ಕೊಟ್ಟಿರಿ ನೀವು ಹೇಳಿ. ಅದನ್ನ ಬಿಟ್ಟು ನಿಮ್ಮ ಭೂಮಿ ಕಸ್ಕೊಳ್ತಾರೆ, ನಿಮ್ಮ ಮಂಗಳಸೂತ್ರ ತಗೊಳ್ತಾರೆ, ನಿಮ್ಮ ಬಂಗಾರ ತಗೊಳ್ತಾರೆ, ನಿಮ್ಮ ಬೆಳ್ಳಿ ತಗೊಳ್ತಾರೆ. ಅರೆ, ಇದು ಏನಾದ್ರೂ ಒಬ್ಬ ಮುಖ್ಯಮಂತ್ರಿ ಹೇಳ್ತಕ್ಕಂಥದ? ಸಾಧ್ಯ. ಅದಕ್ಕೆ ಬಂಧುಗಳೇ, ಅವ್ರೇನು ಹೇಳ್ತಾರೆ ಇದಕ್ಕೆ ಹೋಗಬೇಡಿ ನೀವು. ನಾವು ಯಾವಾಗಲೂ ನ್ಯಾಯದ ಪ್ರಕಾರ ಬಡವರ ಪರವಾಗಿ ನಾವಿದ್ದೇವೆ. ಈ ಶಿವಮೊಗ್ಗ ಜಿಲ್ಲೆಯಲ್ಲಂತೂ ಬಡವರ ಪರವಾಗಿ ಹೋರಾಟ ಬಹಳ ದಿವಸದಿಂದ ಆಗಿದೆ. ಬಂಗಾರಪ್ಪನವರು ಇದ್ದಾಗ ಕಾಗೋಡು ತಿಮ್ಮಪ್ಪನವರು ಕೂಡ ಇದ್ದಾರೆ, ರಾಮ್ ಮನೋಹರ್ ಲೋಹಿಯಾ ಅವರು ಬಂದರು, ಅನೇಕ ಜನ ಬಂದು ಇಲ್ಲಿ ದೊಡ್ಡ ಚಳವಳಿಗಳು ಮಾಡಿದ್ರು. ಆದರೆ ಕಾಂಗ್ರೆಸ್ ಪಾರ್ಟಿ, ಇಂದಿರಾ ಗಾಂಧಿ ಅವರು ಭೂ ಸುಧಾರಣೆ ತಂದು ಎಲ್ಲರಿಗೆ ಜಮೀನು ಕೊಡ್ತಕ್ಕಂಥದ್ದು ಮಾಡಿದ್ರು. ಈ ಕೆಲಸ ನಾವು ಮಾಡ್ತೇವೆ ಬಡವರ ಪರವಾಗಿ. ಅದಕ್ಕಾಗಿ ಬಂಧುಗಳೇ, ನಾನು ಹೆಚ್ಚು ಹೇಳಕ್ ಹೋಗೋದಿಲ್ಲ. ನಾವು ಬಡವರ ಪರ ಇದ್ದೇವೆ, ಹೋರಾಡ್ತೇವೆ. ರಾಹುಲ್ ಗಾಂಧೀಜಿ ಅವರು ಹಗಲು ರಾತ್ರಿ ಎಲ್ಲ ಕಡೆ ಅಡ್ಡಾಡ್ತಾರೆ, ಪ್ರತಿ ಒಂದು ಕಡೆ ಹೋಗಿದ್ದಾರೆ. ಇವತ್ತು ಅವ್ರ ಮೇಲೆ 10 ಕೇಸ್ಗಳು ಹಾಕಿದ್ದಾರೆ ಮೋದಿಜಿಯವರು, ಶಾ ಮತ್ತು ಏನಾದರೂ ದಿನ ಮೋದಿಗೆ ಮತ್ತು ಶಾ ಅವರಿಗೆ ಕಾಂಗ್ರೆಸ್ ಬೈದೇ ಹೋದ್ರೆ ಅವರಿಗೆ ಬಹುಶಃ ಅವರಿಗೆ ಅನ್ನ ಅದೇನು ಜೀರ್ಣ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಪಾರ್ಟಿಗೆ ಬೈಬೇಕು, ಗಾಂಧಿ ಫ್ಯಾಮಿಲಿಗೆ ಬೈಬೇಕು, ಇದೇ ಕೆಲಸ ಮೋದಿಜಿ ಅವ್ರದ್ದು ಮತ್ತು ಶಾದು. ಆದರೆ ನಾವಿದಕ್ಕೆಲ್ಲ ಹೆದರೋರು ಅಲ್ಲ, ಹೆದರೋದು ಇಲ್ಲ. ಅದರಲ್ಲಿ ರಾಹುಲ್ ಗಾಂಧಿ ಅಂತೂ ಮೊದಲೇ ಹೇಳ್ಬಿಟ್ಟಿದ್ದಾರೆ, ಯಾವುದೇ ಯೋಜನೆ ನಾವು ತಗೊಂಡ್ರೆ ಅದನ್ನ ನಾವು ಅನುಷ್ಠಾನ ಮಾಡಬೇಕು. ಅದಕ್ಕಾಗಿ ಅವರು ಒಂದು ಸ್ಲೋಗನ್ ಕೊಟ್ಟಿದ್ರು, ಡರೋ ಮತ್ ಅಂತ. ಅಂದ್ರೆ ಯಾರು ಹೆದರಬೇಡಿ, ನೀವು ಹೆದರಿದ್ರೆ ಸತ್ರಿ, ಜೋ ಡರ್ ಗಯಾ ಓ ಮರ್ ಗಯಾ. ಅದಕ್ಕೆ ನೀವು ಹೆದರಬೇಡಿ. ನಮ್ಮ ಜನರ ರಕ್ಷಣೆ ಮಾಡಬೇಕಾಗ್ಯದ, ವಿಶೇಷವಾಗಿ ನಮ್ಮ ಸಂವಿಧಾನ ರಕ್ಷಣೆ ಮಾಡಬೇಕು. ಆ ಸಂವಿಧಾನ ಇದೆ ಅಂತ ಹೇಳಿ ಇವತ್ತು ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಆ ಸಂವಿಧಾನ ಇದೆ ಅಂತ ಹೇಳಿ ದಲಿತರು MLA ಆಗಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ, ಮತ್ತು ಅನೇಕ ಹೆಣ್ಣು ಮಕ್ಕಳು ಇವತ್ತು ಪಂಚಾಯತಿ ಚೇರ್ಮನ್ ಆಗಿದ್ದಾರೆ. ಅದು ರಾಜೀವ್ ಗಾಂಧಿ ಅವರಿಂದ. ಇದು ನೆನಪಿನಲ್ಲಿ ಇಟ್ಟುಕೊಂಡು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು. ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದ ರಕ್ಷಣೆ ಮಾಡಬೇಕು. ಇದೇ ನಮ್ಮ ಗುರಿ. ಇದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಆಮೇಲೆ ಬೆಲೆ ಏನು ಏರ್ತಾ ಇದೆ ಅದಕ್ಕೆ ಕಡಿಮೆ ಮಾಡ್ತಕ್ಕಂಥದ್ದು, ಯುವಕರಿಗೆ ನೌಕರಿಗಳು ಕೊಡ್ತಕ್ಕಂಥದ್ದು, ಇವೆಲ್ಲ ಕೆಲಸ ನಾವು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ಮಾಡೇ ತೀರ್ತೇವೆ. ಆ ಕೆಲಸ, ಅದಕ್ಕಾಗಿ ನಿಮಗೆ ವೋಟ್ ಕೇಳ್ತಾ ಇದ್ದೇವೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.